ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿಸ್ ನ್ಯೂ ವಿಡಿಯೋ. ಸೊ ಇವತ್ತಿನ ಒಂದು ಖತರ್ನಾಕ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಏನಪ್ಪ ಖತರ್ನಾಕ್ ವಿಡಿಯೋ ಅನ್ನೋದಾದ್ರೆ ಬಳಿ ಇದೆ Oppo Reno 8T 5G ಅಂತ. ಸೊ ಈ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ. ಸೊ ಓನ್ ಆಗಿ ನಾವೇ ನಮ್ಮ ಕೈಯಾರೆ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಿರ್ತಕ್ಕಂಥ ಫೋನ್. ಇವತ್ತು ಈ ಫೋನ್ ನಾವು ಅನ್ಬಾಕ್ಸ್ ಮಾಡೋಣ. ಈ ಅನ್ಬಾಕ್ಸ್ ಅಲ್ಲಿ ಏನೆಲ್ಲ ಇದೆ ಅನ್ನೋದಕ್ಕೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನಕ್ಕೆ ಅನ್ಸ್ಬೋದು ಈ ಒಂದು ವಿಡಿಯೋ ನೋಡಿ ಈ ನನ್ನ ಮಗನಿಗೆ ಇದೇ ಫೋನ್ ಸಿಗ್ತಾ ಅಂತ ಕೂಡ ಅನ್ಕೋಬಹುದು. ಎಷ್ಟೋ ಜನಕ್ಕೆ ಅನ್ಕೋಬಹುದು IQ Neo 7 ಇದೆ, ಇದೇ ಪ್ರೈಸ್ ಅಲ್ಲಿ ಬೆಸ್ಟ್ ಫೋನ್ ಅಂತ ಸಿಗ್ಬೋದು, ಮತ್ತೆ ನಥಿಂಗ್ ಸಿಗುತ್ತೆ. ಅದೇ ರೀತಿ ಬೇರೆ ಬೇರೆ ಫೋನ್ಸ್ಗಳೆಲ್ಲ ಇದಾವೆ, ವಿವೋ V7 ಇದಾವೆ, Pro ಇದೆ. ಸೊ ಈ ಫೋನ್ಗಳ ಯಾಕಪ್ಪ ಬಿಟ್ಟು ಈ Reno 8T ಯಾಕೆ ತಗೋಣ ಅನ್ನೋದಾದ್ರೆ ಸ್ಪೆಷಲಿ ಇದರಲ್ಲಿ ಏನು ಹೈಲೈಟ್ ಇದೆ ಅಂತ ನಾನು ವಿಡಿಯೋ ಫುಲ್ ನೋಡಿ ಅವಾಗಲೇ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋನ ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನ್ ಏನೆಲ್ಲ ಇದೆ ಅಂತ ಬಿಟ್ಟು. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಬಾಕಿ ತಡ ಮಾಡೋದಕ್ಕೆ ಸೊ ಈ ಫೋನ್ ನಾವು ಅನ್ಬಾಕ್ಸ್ ಮಾಡೋಣ. ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಈ ಫೋನ್ ನಾವು ಪರ್ಚೇಸ್ ಮಾಡಕ್ಕೆ ಮೇನ್ ರೀಸನ್ ಏನು ಅಂತ. ಸೊ ಲಾಸ್ಟ್ ಹೋಗು ಈ ವಿಡಿಯೋನ ನೋಡಿ ನಿಮ್ಗೆ ಈ ಪರ್ಚೇಸ್ ಮಾಡಕ್ಕೆ ಮೇನ್ ರೀಸನ್ ಏನಂತ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಅರ್ಥ ಆಗುತ್ತೆ. ಸೊ ಬನ್ನಿ ಫಸ್ಟ್ ಈ ಫೋನ್ ನ ಅನ್ಬಾಕ್ಸ್ ಮಾಡೋಣ. ಅಂತ ನಮ್ಮ ಬಳಿ ಇದೆ Oppo Reno 8T 5G ಅಂತ ಬಿಟ್ಟು. ಸೊ ಬಾಕ್ಸ್ ಈ ರೀತಿ ನೋಡಕ್ ಸಿಗುತ್ತೆ. ನಮ್ಮ ಬಳಿ ಇರೋದು 8 to 128 GB ಇಂಟರ್ನಲ್ ಸ್ಟೋರೇಜ್. ಮತ್ತೆ ಈ ಫೋನ್ ನಮಗೆ ಕಲರ್ 2 ಕಲರ್ ಸಿಗುತ್ತೆ, ಮತ್ತು ಸನ್ ಶವರ್ ಕಲರ್ ಮತ್ತೆ ಇದು ಮಿಡ್ ನೈಟ್ ಬ್ಲಾಕ್ ಅಂತ. ಸೊ ಬ್ಲಾಕ್ ಅಂದ್ರೆ ಫುಲ್ ಬ್ಲಾಕ್ ಅಲ್ಲ ಮತ್ತೆ ಬ್ಲೂ ಕಲರ್ ಅಲ್ಲ, ಎರಡು ಮಿಕ್ಸ್ ಅಪ್ ಆಗಿ ಒಂದು ಮಿಡ್ ನೈಟ್ ಕಲರ್ ಅಂತ ಬಿಟ್ಟು ನಮಗೆ ಲಾಂಚ್ ಮಾಡಿದ್ದಾರೆ. ಸೊ ಈ ಫೋನ್ ಯಾವುದೇ ರೀತಿ ಸ್ಪಾನ್ಸರ್ಸ್ ವಿಡಿಯೋ ಆಗಲಿ ಮತ್ತೆ ಯಾವುದೇ ಡೆಡಿಕೇಟೆಡ್ ವಿಡಿಯೋ ಆಗಲಿ ಅಂತ ಅಲ್ಲ. ಸೊ ನನ್ನ ಒಂದು ಪರ್ಸನಲಿ ದುಡ್ಡಿಂದ ನಾನು ಬೈ ಮಾಡಿರ್ತಕ್ಕಂಥ ಈ ಒಂದು Oppo ಫೋನ್. ಸೊ ಓಕೆ, ಇದು ನಮ್ಮ ಒಂದು ವಿಡಿಯೋಗೆ ಇಷ್ಟ ಆಗಿತ್ತು ಅಂತಂದ್ರೆ ನಮ್ಮ ಒಂದು ವಿಡಿಯೋನ ನೀವು ವಾಚ್ ಮಾಡ್ತಿದ್ರೆ ಅಂತ ದಯವಿಟ್ಟು ಇನ್ನೂ ಯಾಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಬೇಗ ಇವಾಗಲೇ ಲೈಕ್ ಕೂಡ ಮಾಡಿ. ಸೊ ಈ ಬಾಕ್ಸ್ ನ ಅನ್ಬಾಕ್ಸ್ ಮಾಡೋಣ ಅಂತೆ. ಸೊ ಮೊದಲಾಗಿ ಈ ಬಾಕ್ಸ್ ನ ಅನ್ಬಾಕ್ಸ್ ಮಾಡೋಣ. ಸೊ ಬಾಕ್ಸ್ ನಾವು ಅನ್ಬಾಕ್ಸ್ ಮಾಡೋಣ. ಓಕೆ, ಸೊ ಈ ಬಾಕ್ಸ್ ನ ನಾವು ಅನ್ಬಾಕ್ಸ್ ಮಾಡ್ತಾ ಇದೀನಿ. ಸೊ ಆಮೇಲೆ ಈ ಬಾಕ್ಸ್ ಅಲ್ಲಿ ನಮಗೆ ನೋಡಕ್ಕೆ ಈ ರೀತಿ ಬಾಕ್ಸ್ ಸಿಗುತ್ತೆ. ಬಟ್ ಈ ಬಾಕ್ಸ್ ನ ನಾನು ಸೈಡ್ ಇಡ್ತೀನಿ. ಫಸ್ಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಮತ್ತೆ ಒಂದು ಸಣ್ಣ ಚಿಕ್ಕ ಬಾಕ್ಸ್ ಕಾಣುತ್ತೆ. ಸೊ ಈ ಬಾಕ್ಸ್ ಅಲ್ಲಿ ನಮಗೆ ನೋಡೋಣ ಏನಪ್ಪಾ ಇದೆ ಅಂತಂದ್ರೆ, ಸೊ ಈ ಬಾಕ್ಸ್ ಅಲ್ಲಿ ಒಂದು ಬ್ಯಾಕ್ ಕೇಸ್ ಮತ್ತೆ ಬ್ಯಾಕ್ ಕೇಸ್ ಜೊತೆಗೆ ಒಂದು ಸಿಮ್ ಇಜೆಕ್ಟರ್ ಟೂಲ್. ಸೊ ಸಿಮ್ ಇಜೆಕ್ಟರ್ ಟೂಲ್ ಸಿಗ್ತದೆ, ಮತ್ತೆ ಅಷ್ಟೇ ಇದು ಸೇಫ್ಟಿ ಗೈಡ್ ಅನ್ಸುತ್ತೆ. ಸೊ ಯೂಸರ್ ಮ್ಯಾನ್ಯಲ್, ಆಮೇಲೆ ಸೇಫ್ಟಿ ಗೈಡ್. ಸೊ ಇವನ್ನೆಲ್ಲ ನಮ್ಗೆ ಓದುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಕ್ವಾಲಿಟಿ ಇರತಕ್ಕಂತ ಒಂದು ಬ್ಲ್ಯಾಕ್ ಕಲರ್ ಬ್ಯಾಕ್ ಕೇಸ್. ಸೊ ನೋಡಬಹುದು ನಮಗೆ ಬ್ಲ್ಯಾಕ್ ಕಲರ್ ಅಲ್ಲಿ ಇದು ನಮ್ಮ ಒಂದು ಬ್ಯಾಕ್ ಕೇಸ್ ಸಿಕ್ಕಿದೆ. ಸೊ ಈ ಒಂದು ಇಂಪ್ರೆಸಿಂಗ್ ವಿಚಾರ ಅಂತ ಹೇಳ್ಬೋದು. ಸನ್ ಶವರ್ ಕಲರ್ ಅಲ್ಲಿ ಇದೊಂದು ಬ್ಯಾಕ್ ಕೇಸ್ ಬ್ಲ್ಯಾಕ್ ಸಿಗಲ್ಲ, ವೈಟ್ ಕಲರ್ ಸಿಗುತ್ತೆ. ನೀವು ಬೇಕಿತ್ತು ಈ ಕಲರ್ ಬೇಕಿತ್ತು ಅಂತಂದ್ರೆ ನೀವು ಮಿಡ್ ನೈಟ್ ಕಲರ್ ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಪ್ಪ ನಮ್ಗೆ ವೈಟ್ ಬೇಕು, ಬ್ಯಾಕ್ ಕೇಸ್ ಟ್ರಾನ್ಸ್ಪರೆಂಟ್ ಬೇಕು ಅಂತಂದ್ರೆ ಸನ್ ಶವರ್ ಕಲರ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಒಂದು ಕೇಸ್ ಸಿಗುತ್ತೆ. ಸೊ ಈ ಒಂದು ಕೇಸ್ ನನಗೆ ಸಖತ್ ಇಂಪ್ರೆಸ್ ಆಯ್ತು. ಬಟ್ ಇದೇ ಕೇಸ್ ಬೇಕು ಅಂತ ಅಂದ್ಬಿಟ್ಟು ನಾನು ಇದೇ ಕಲರ್ ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ. ಸೊ ಇವನ್ನೆಲ್ಲ ಸಖತ್ತಿದೆ. ಆಮೇಲೆ ನೆಕ್ಸ್ಟ್ ಮೇನ್ ನಮ್ಮ ಫೋನ್ ನೋಡಕ್ ಸಿಗುತ್ತೆ. ಸೊ ತುಂಬಾ ಶೈನಿ ಅಂತ ಇದೆ, ಮತ್ತೆ ತುಂಬಾ ಲುಕ್ ಕೂಡ ತುಂಬಾ ಫೀಲ್ ಅನ್ಸುತ್ತೆ. ಫೋನ್ ಕೂಡ ಜಾಸ್ತಿ ವೇಟ್ ಇಲ್ಲ, ತುಂಬಾ ಲೈಟ್ ವೇಟ್ ಇದೆ. ಸೊ ಈ ಫೋನ್ ನ ಬಗ್ಗೆ ಆಮೇಲೆ ಮಾತ್ರ ಈ ಫೋನ್ ನಲ್ಲಿ ಏನೆಲ್ಲ ಇದೆ ಅಂತ ಆಮೇಲೆ ತಿಳ್ಕೊಳ್ಳುವಂತೆ. ಸೊ ಇವಾಗ ಸದ್ಯಕ್ಕೆ ನಮ್ಮ ಬಾಕ್ಸ್ ಓಪನ್ ಮಾಡೋಣ. ಸೊ ಆಮೇಲೆ ಮತ್ತೆ ಗಾಡಿ. ಸೊ ಇದು ನಮ್ಮ 80 ವ್ಯಾಟ್ ನ ಸೂಪರ್ ಫಾಸ್ಟ್ ಚಾರ್ಜರ್. ಸೊ ನೋಡಬಹುದು ಸೂಪರ್ ಗ್ಲೂಕೋಸ್ ಚಾರ್ಜರ್ ನಮಗೆ Oppo ಅಲ್ಲಿ ಸಿಗ್ತದೆ. ಈ ಒಂದು ಬಾಕ್ಸ್ ಅಲ್ಲಿ ನಮಗೆ ಚಾರ್ಜರ್ ಸಿಗ್ತದೆ. ಚಾರ್ಜರ್ ನೋಡೋಣ. ಸೊ USB to USB Type C ಚಾರ್ಜರ್ ಇದು. ಸೊ 1 ಮೀಟರ್ ಇದೆ ಬರುತ್ತೆ, ಜಾಸ್ತಿ ಏನು ಉದ್ದ ಇಲ್ಲ. ಇದು 1 ಮೀಟರ್ ವರೆಗೂ ಅಷ್ಟೇ ಇದೆ ಇಲ್ಲಂತೂ. ಓಕೆ, ಈ ಒಂದು ಚಾರ್ಜರ್ ಕೂಡ ತೆಗೆದು ಹೇಳೋಣ. ಎಲ್ಲವೂ ಕೂಡ ಬಾಕ್ಸ್ ಸಮೇತ ನಮ್ಗೆ ಇದು ತೆಗೆದ್ಬಿಟ್ಟು ನಮ್ ಈ ಮೇನ್ ಫೋನ್ ನ ವಿಚಾರಕ್ಕೆ ಬರೋಣ ಅಂತೆ. ಸೊ ಈ ಮೇನ್ ಫೋನ್ ವಿಚಾರಕ್ಕೆ ಬರೋಣ. ಸೊ ಈ ಮೇನ್ ಫೋನ್ ಇವಾಗ ಓಪನ್ ಮಾಡೋಣ. ಮೇನ್ ಫೋನ್ ನಮಗೆ ಈ ರೀತಿ ನೋಡಕ್ ಸಿಗುತ್ತೆ. ತುಂಬಾ ಶೈನಿ ಇದೆ. ಮತ್ತೆ ಬ್ಯಾಕ್ ಕೂಡ ನೋಡಬಹುದು, ಇದು ಫ್ರಂಟ್ ಅಲ್ಲಿ ಕೂಡ ನೋಡಬಹುದು. ಫುಲ್ಲಿ ಕರ್ವ್ ಡಿಸ್ಪ್ಲೇ ಸಾಕತ್ ಫೀಲ್ ಅನಿಸ್ತಾ ಇದೆ. ಮತ್ತೆ ಸೈಡ್ ಬಾಟಮ್ ಕೂಡ ನೋಡಬಹುದು, ಮತ್ತೆ ಟಾಪ್ ಅಲ್ಲಿ ಕೂಡ ನೋಡಬಹುದು, ಸೈಡ್ ಎಡ್ಜಸ್ ಎಲ್ಲ ನೋಡಬಹುದು. ಸಾಕತ್ ಫೀಲ್ ಇದೆ. ಮತ್ತೆ ಗಿಡ್ಕೊಳಕ್ಕೂ ಕೂಡ ತುಂಬಾ ಚೆನ್ನಾಗಿ ಗ್ರಿಪ್ ಫೀಲ್ ಬರುತ್ತೆ. ಸೊ ಈ ಫೋನ್ ನನಗೆ ಯಾಕಪ್ಪ ತಗೊಂಡೆ ಅಂತ ಕೂಡ ಹೇಳ್ತೀನಿ ಅಂತ ನಿಮ್ಗೆ ಫಸ್ಟ್ ಟೈಮ್ ಹೇಳ್ದಂಗೆ ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಗೆ ಈ ಒಂದು ವಿಡಿಯೋ ಅರ್ಥ ಆಗುತ್ತೆ. ಸೊ ಓಕೆ, ಈ ಒಂದು ಬ್ಯಾಕ್ ಕೇಸ್ ಸೊ ಈ ಒಂದು ಬ್ಯಾಕ್ ನ ನೋಡ್ಕೊಳ್ಳೋದಾದ್ರೆ ಇದು ಫುಲ್ಲಿ ಇದು ನಾನು ಫಸ್ಟ್ ಟೈಮ್ ನೋಡಿದಾಗ ಬ್ಯಾಕ್ ಅಲ್ಲೆಲ್ಲ ನಾನು ಗ್ಲಾಸ್ ಅನ್ಕೊಂಡೆ. ಸೊ ಅವಾಗ ಅರ್ಥಾಯ್ತು ನನಗೆ ಇದು ಗ್ಲಾಸ್ ಅಲ್ಲ, ಒಳ್ಳೆ ಪ್ಲಾಸ್ಟಿಕ್ ಅಂತ ಅಂದ್ಬಿಟ್ಟು. ಸೊ ಅವಾಗ ಫೀಲ್ ನನಗೆ ಸೊ ಬ್ಯಾಕ್ ಹೊಡೆಯಲ್ಲ ಅಂತ ಫೀಲ್ ಆಯ್ತು. ಆಮೇಲೆ ಒಂದು ಗ್ಲಾಸ್ ಬೇಕಾಗಿದೆ, ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತು. ಬಟ್ ಆಮೇಲೆ ಏನಾಯ್ತು, ರಫ್ ಅಂಡ್ ಟಫ್ ನಾವು ಯೂಸ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಜಸ್ಟ್ ಎಲ್ಲ ನಾವು ಸ್ಕ್ರಾಚ್ ಆಗುತ್ತೆ, ಮತ್ತೆ ಎಲ್ಲರೂ ಬಿತ್ತು ಕೈ ಜಾರಿ ಅಂತಂದಾಗ ಜಸ್ಟ್ ಎಲ್ಲ ಸ್ಕ್ರಾಚ್ ಆಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಡಿಸ್ಪ್ಲೇನೇ ಸೇಫ್ಟಿಯಾಗಿ ನೋಡ್ಕೊಳಕ್ಕಾಗಲ್ಲ. ಬ್ಯಾಕ್
ಎಲ್ಲ ಯಾವ ರೀತಿ ಸೇಫ್ಟಿಯಾಗಿ ನೋಡ್ಬೋದು ಅಂತ ಅಂದ್ಬಿಟ್ಟು ತುಂಬ ನಾವು ಪ್ಲಾಸ್ಟಿಕ್ನ ಚೂಸ್ ಮಾಡ್ಕೊಂಡೆ. ಸೊ ಈ ಒಂದು ರೇಟ್ಗೆ ಇದು ನಾನು ತಗೊಂಡ್ತಕ್ಕಂಥ ಫೋನ್. ಸೊ ಒಂದು ನೀವು ಬ್ಯಾಕ್ ಸೈಡ್ ನೋಡಬಹುದು, ಮತ್ತೆ ಈ ಒಂದು ಡಿಸೈನ್ ಕೂಡ ನೋಡಬಹುದು. ಇನ್ನು ಈ ಕ್ಯಾಮ್ರಾ ಬಾಡಿ ಏನಿದೆ, ಸೊ ಈ ಕ್ಯಾಮ್ರಾ ಬಾಡಿ ಬಾಜು ಇದೆಲ್ಲ ಕೊಟ್ಟತಕ್ಕಂಥದ್ದು ಎಲ್ಲ ಮೆಟಲ್ ಇದೆ. ಸೊ ಈ ಮೆಟಲ್ ಬಾಡಿ ಏನಿದೆ, ಸೊ ಇದು ಎಲ್ಲ ಮೆಟಲ್ ಇರುತ್ತೆ. ಈ ಒಂದು ಫ್ರೇಮ್ ನ ಸೈಡ್ ಎಲ್ಲ ಕೊಟ್ಟತಕ್ಕಂಥದ್ದು ಅದು ಮೆಟಲ್ ಆಗಿರುತ್ತೆ. ಸೊ ಇನ್ನು ಸೈಡ್ ಎಲ್ಲ ನೋಡ್ಕೊಂಡ್ರಪ್ಪ ಅಂತಂದ್ರೆ, ಇನ್ನು ರೈಟ್ ಸೈಡ್ ಬಂದ್ಬಿಟ್ಟು ಒಂದು ಪವರ್ ಆನ್ ಆಫ್ ಬಟನ್, ಇನ್ನು ಲೆಫ್ಟ್ ಸೈಡ್ ಬಂದ್ರಪ್ಪ ಅಂತಂದ್ರೆ ವ್ಯಾಲ್ಯೂ ಮೇಕರ್ ಕೀಸ್, ಮತ್ತೆ ಬಾಟಮ್ ಸೈಡ್ ಅಲ್ಲಿ ಬಂದ್ರಪ್ಪ ಅಂದ್ರೆ USB ಟೈಪ್ ಸಿ ಚಾರ್ಜರ್ ನೋಡಕ್ ಸಿಗುತ್ತೆ. ಮತ್ತೆ ನಮಗೆ ಒಂದು ಸ್ಪೀಕರ್ ಸಿಗ್ತಾ ಇದೆ, ಆಮೇಲೆ ಒಂದು ಮೈಕ್, ಆಮೇಲೆ ನಮಗೆ ಒಂದು ಸಿಮ್ ಟ್ರೇ ನೋಡಕ್ ಸಿಗ್ತಾ ಇದೆ. ಇನ್ನು ಬಾಟಮ್ ಅಲ್ಲಿ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನಮಗೆ ನಾಯ್ಸ್ ಕ್ಯಾಲ್ಕುಲೇಷನ್ ಸಿಗ್ತಾ ಇದೆ, ಮತ್ತೆ ಅಷ್ಟೇ ಅಲ್ಲದೆ ಇದೊಂದು ಸೆಕೆಂಡರಿ ಸ್ಪೀಕರ್ ನಮಗೆ ನೋಡಕ್ ಸಿಗ್ತಾ ಇದೆ. ಇನ್ನು ಫ್ರಂಟ್ ಅಲ್ಲಿ ಒಂದು ಪಂಚೋಲ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಇನ್ನು ಬ್ಯಾಕ್ ಸೈಡ್ ಬಂದ್ರಪ್ಪ ಅಂತಂದ್ರೆ ನಮಗೆ ಇಲ್ಲಿ 3 ಕ್ಯಾಮ್ರಾ ಸೆಟಪ್ ನ ನಮ್ಗೆ ನೋಡಕ್ ಸಿಗ್ತಾ ಇದೆ. ಇದರಲ್ಲಿ ಅಲ್ಟ್ರಾ ವೈಡ್ ಆಂಗಲ್ ಇಲ್ಲ, ಇದರಲ್ಲಿ ಇರ್ತಕ್ಕಂಥ ಮೇನ್ ಕ್ಯಾಮ್ರಾ ಯಾವ್ದಪ್ಪ ಅಂತಂದ್ರೆ ಮೈಕ್ರೋ ಲೆನ್ಸ್. ಸೊ ಓಕೆ, ಇದು ಮೈಕ್ರೋಸ್ಕೋಪ್ ಕ್ಯಾಮ್ರಾನ, ಇದು 2 ಮೆಗಾ ಪಿಕ್ಸೆಲ್ ನಮಗೆ ನೋಡಕ್ ಸಿಗ್ತಾ ಇದೆ. ಸೊ ಇದು ಒಂದು ಮೇನ್ ಹೈಲೈಟ್ ಆದಂತ ಈ ಫೋನ್ ಅಲ್ಲಿ ವಿಚಾರ. ಸೊ ಓಕೆ, ಈ ಫೋನ್ ನಾನು ಫಸ್ಟ್ ಅನ್ಬಾಕ್ಸ್ ಮಾಡಿ ನಿಮಗೆ ಏನೆಲ್ಲ ಇದೆ ಅಂತ ಎಕ್ಸ್ಪ್ಲನೇಷನ್ ನಮಗೆ ಕೊಡ್ತಾ ಇದ್ದೀನಿ. ಈ ಫೋನ್ ನಾನು ತಗೊಂಡ್ ಬಂದು 1 ವಾರದ ಮೇಲಾಯ್ತು. ಸೊ ನಾನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಆಫ್ಲೈನ್ ಅಲ್ಲಿ. ನಾವು ಆನ್ಲೈನ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವ್ದು ಕೂಡ ನಾನು ಆನ್ಲೈನ್ ಅಲ್ಲೆಲ್ಲ ಪರ್ಚೇಸ್ ಮಾಡಕ್ ಹೋಗಲ್ಲ. ಫೋನ್ಗಳನ್ನ ನಾನು ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಫೋನ್ ನನಗೆ ಯಾವ ರೀತಿ ಎಲ್ಲ ಆಫರ್ ಅಲ್ಲಿ ಸಿಕ್ತು ಅಂತ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಆಫರ್ ಅನ್ನೋಕ್ಕಿಂತ ನನಗೆ ಎಷ್ಟು ಕಡಿಮೆ ಬಜೆಟ್ ಒಳಗೆ ಸಿಕ್ತು ಅಂತ ನಾನು ಹೇಳ್ತೀನಿ. ಇನ್ನು ಆನ್ಲೈನ್ಗೆ ಆಫ್ಲೈನ್ಗೆ ಕಂಪೇರ್ ಮಾಡಿದಾಗ ನನಗೆ ಇದಕ್ಕೆ 1500 ರಿಂದ 2000 ನನಗೆ ಈ ರೇಟ್ ಕಡಿಮೆ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಆನ್ಲೈನ್ ಅಲ್ಲೆಲ್ಲ ಚೆಕ್ ಮಾಡಿದಾಗ 30-31 ಸಾವಿರ ತೋರಿಸಿತ್ತು. ಸೊ ನನಗೆ ಸಿಕ್ಕಿದ್ದು ಅತಿ ಕಡಿಮೆ ರೇಟ್ ಅಲ್ಲಿ ಸಿಕ್ತು. ಸೊ ನನಗೆ ಪರಿಚಯ ಇರೋ ಶಾಪ್ ಅಂತ ಅಂದ್ಬಿಟ್ಟು ಒಂದು ಲೆವೆಲ್ಗೆ ನನಗೆ ಒಂದು ರೇಟ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಓಕೆ, ಇನ್ನು ಈ ಫೋನ್ ಬಗ್ಗೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರಂತೆ. ಫಸ್ಟ್ ಈ ಫೋನ್ ನಾನು ಬೋಟ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಂತೆ. ಸೊ ಈ ಫೋನ್ ನಾನು ಇನ್ ಹ್ಯಾಂಡ್ ಫೀಲ್ ಅಲ್ಲಿ ನಾನು ಸಖತ್ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ, ಮತ್ತೆ ಗ್ರಿಪ್ ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತೆ ನಾನು ಈ ಬ್ಯಾಕ್ ಕೇಸ್ ನ ಕೂಡ ಹಾಕಿಲ್ಲ. ಸೊ ಹಾಗೇನೆ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಈ ಒಂದು ಫೋನ್ ಯಾವ ರೀತಿ ಫೀಲ್ ಅನ್ಸ್ತು ಅಂತಂದ್ರೆ, ಒಂದು ಯಾವುದೋ ಫೋನ್ ನಾನು ಇದುವರೆಗೂ ಕೂಡ ನಾನು ಕಾಸ್ಟ್ಲಿ ಫೋನ್ಸ್ ನಾನು ಯೂಸ್ ಮಾಡಿಲ್ಲ, ಬಟ್ ಇದೇ ಟೈಮ್ ಫಸ್ಟ್ ಟೈಮ್ ಕಾಸ್ಟ್ಲಿ ಫೋನ್ಸ್ ನಾನು ಯೂಸ್ ಮಾಡಿರೋದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಕೇಳೋದಾದ್ರೆ ಇದು ಒಂದು ನನ್ನ ಎಕ್ಸ್ಪೀರಿಯನ್ಸ್ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಕೂಡ ಇತ್ತು. ಮತ್ತೆ ಅಷ್ಟೇ ಕೂಡ ಒಂದು ಸ್ವಲ್ಪ ಅಲ್ಲೂ ಇಲ್ಲೋ ಕಡೆ ಒಂಚೂರು ಇನ್ನೂ ಕೂಡ ಅಪ್ಗ್ರೇಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕೂಡ ಅನಿಸ್ತು. ಸೊ ಇನ್ನ ಈ ವಿಚಾರದ ಬಗ್ಗೆ ಬರೋಣ. ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ವಿಚಾರ ಮಾಡೋದಾದ್ರೆ, ಈ ಡಿಸ್ಪ್ಲೇ ಒಂದು 6.7 ಇಂಚಸ್ ನ AMOLED ಡಿಸ್ಪ್ಲೇ ನ ಇಲ್ಲಿ ನಮ್ಗೆ ನೋಡಕ್ ಸಿಗುತ್ತೆ. ಇದು 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಆಗುತ್ತೆ. ಸೊ ಇದು ಬೆಸ್ಟ್ ವಿಚಾರ ಅಂತ ಹೇಳ್ಬೋದು. ಒಂದು 60 to 120 Hz ವರೆಗೂ ಒಂದು ಆಟೋಗಳಿಗೆ ಸೆಟ್ಟಿಂಗ್ ಇರುತ್ತೆ, ಬಟ್ ಈ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಆಟೋಮೆಟಿಕ್ಲಿ ಸೆಟ್ ಆಗುತ್ತೆ. 90 Hz ಬೇಕಿತ್ತು 90 Hz, 60 Hz ಬೇಕಿತ್ತು ಅಂದ್ರೆ 60 Hz ಆಟೋಮೆಟಿಕ್ಲಿ ಸಪೋರ್ಟ್ ಆಗುತ್ತೆ. ಸೊ ಇನ್ನ ನೆಕ್ಸ್ಟ್ ಇದರಲ್ಲಿ ನೋಡ್ಕೊಳ್ಬೇಕಂತಂದ್ರೆ, ಸೊ ಇಲ್ಲಿ ನಮಗೆ ಫ್ರಂಟ್ ಅಲ್ಲಿ ಒಂದು ಪಂಚೋಲ್ ಕ್ಯಾಮ್ರಾ ಕೊಡ್ತಾ ಇದೆ. ಈ ಪಂಚೋಲ್ ಏನಿದೆ, ಸೊ ಇದು ನೋಡೋಕ್ಕೂ ಕೂಡ ತುಂಬಾ ಜಾಸ್ತಿ ದಪ್ಪ ಏನೂ ಇಲ್ಲ. ಸೊ ಒಂದು ಲೆವೆಲಿ ಓಕೆ ಅಂತ ಕೂಡ ಹೇಳ್ಕೋಬಹುದು. ಸೊ ಆ ಲೆವೆಲಿ ಕೊಟ್ಟಿದ್ದಾರೆ. ಸೊ ಇನ್ನ ಈ ಫೋನ್ ನಾವು ಬ್ಯಾಕ್ ಸೈಡ್ ಅಲ್ಲಿ ನೋಡ್ಕೊಂಡಾಗ ಫುಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ನ ನೋಡ್ತಾ ಇದೀವಿ. ಮತ್ತೆ ಸೈಡ್ ಇಲ್ಲೆಲ್ಲ ನೋಡ್ಕೊಂಡಾಗ ಇದು ಮೆಟಾಲಿಕಾ ಇಲ್ಲ ಇದು ಒಂದು ಸ್ಟೀಲ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಇದು ಒಂಥರ ಲುಕ್ ಯೂನಿಕ್ ಆಗಿದೆ, ಬಟ್ ಯಾವುದು ಅಂತ ನನಗೆ ಅಷ್ಟೊಂದು ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇಲ್ಲ. ಸೊ ಬಟ್ ತುಂಬಾ ಹಾರ್ಡ್ ಆಗಿ ಅಂತೂ ಇದೆ. ಸೊ ಬ್ಯಾಕ್ ಅಲ್ಲೆಲ್ಲ ಪ್ಲಾಸ್ಟಿಕ್ ಇದೆ. ಸೊ ಇದನ್ನು ನೀವು ಏನಾದ್ರು ಒಂದು ಪ್ಲಾಸ್ಟಿಕ್, ಸೊ ಇದು ಒಂದು ಮ್ಯಾಟ್ ಫಿನಿಶಿಂಗ್ ನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಈಗ ಒಂದು ಫೀಲ್ ಈ ರೀತಿ ಅನಿಸ್ತಾ ಇದೆ. ಬ್ಯಾಕ್ ಏನಿದೆ, ಸೊ ಸಖತ್ ಫೀಲ್ ಅನಿಸ್ತಾ ಇದೆ. ಸೊ ನಾವು ನೋಡ್ಕೊಂಡ ತಕ್ಷಣ ಒಂದು ಯಾವ್ದು ಹೆವಿ ಫೋನ್ ನಮಗೆ ಫೀಲ್ ಬರ್ತಾ ಇದೆ. ಸೊ ಅಂತಂದ್ರೆ ಈ ದುಡ್ಡಿಗೆ ಕೊಟ್ಟತಕ್ಕಂತ ರೇಟ್ಗೆ ಈ ಫೋನ್ ಓಕೆ ಅಂತ ಕೂಡ ಅನ್ಕೋಬಹುದು. ಸೊ ಇನ್ನ ಕ್ಯಾಮ್ರಾ ವಿಚಾರಕ್ಕೆ ಬಂದಪ್ಪ ಅಂತಂದ್ರೆ, ಇಲ್ಲಿ ನಮಗೆ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 108 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಕೊಡ್ತಾ ಇದೆ. ಸೊ ಈ ತೆಗೆದ ಫೋಟೋಸ್ ಕೂಡ ಆಗಿರ್ಬೋದು ಒಂದು ಡಿಸೆಂಟ್ ಕ್ವಾಲಿಟಿಯಲ್ಲಿ ಆಗಿದೆ. ಮತ್ತೆ ಅಷ್ಟೇ ಅಲ್ಲದೆ ಒಂದು ಪೋರ್ಟ್ರೇಟ್ ಶಾಟ್ ಕೂಡ ನೋಡಬಹುದು. ಸಖತ್ತಾಗಿ ಫೋನ್ಗಳನ್ನ ಒಂದು ಫೋಟೋಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಕ್ಯಾಮ್ರಾ ವಿಷಯದಲ್ಲಿ ನನಗೆ ಯಾವುದೇ ರೀತಿ ಇಶ್ಯೂಸ್ ನ ನೋಡ್ಕೊಳ್ಳಿಲ್ಲ. ಸೊ ಈ ಕ್ಯಾಮ್ರಾ ವಿಷಯದಲ್ಲಿ ನಾನು ಸಖತ್ ಇಂಪ್ರೆಸ್ ಇದ್ದೀನಿ, ಮತ್ತೆ ಸಖತ್ ಫೀಲ್ ಕೂಡ ಇದೆ, ಮತ್ತೆ ಫುಲ್ ಹ್ಯಾಪಿ ಕೂಡ ಈ ಕ್ಯಾಮ್ರಾ ವಿಷಯದಲ್ಲಿ ನಾನಿದ್ದೀನಿ. ಸೊ ಇನ್ನ ನೆಕ್ಸ್ಟ್ ಬಂದ್ರಪ್ಪ ಅಂದ್ರೆ ಪ್ರೊಸೆಸರ್ ವಿಚಾರ ಬರೋಣ. ಇದರಲ್ಲಿ ಪ್ರೊಸೆಸರ್ ನೋಡೋದಾದ್ರೆ Qualcomm Snapdragon 695 5G ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೊಸೆಸರ್ ಇಂದ ನಾನು ತುಂಬಾ ಸ್ವಲ್ಪ ಸಫರ್ ಆಗಿದ್ದೀನಿ. ಸೊ ಏನಪ್ಪ ಅಂದ್ರೆ, ಒಂದು ಪ್ರೊಸೆಸರ್ಗೆ 10-15 ಸಾವಿರಗಳಿಗೆಲ್ಲ ಈ ಫೋನ್ ಪ್ರೊಸೆಸರ್ ಸಿಗ್ಬಿಡ್ತಾ ಇತ್ತು. ಸೊ ಈ ನಾವು ಕೊಡ್ತಾ ಇರ್ತಕ್ಕಂಥ ದುಡ್ಡು 30,000 ಅಂತ ತಕ್ಷಣ ಈ ಫೋನ್ ನಲ್ಲಿ ಕರೆಂಟ್ ಏನೂ ಇಲ್ಲ ಅಂತಂದ್ರೂ ಒಂದು 2-2.5 ಸಾವಿರ 3,000 8,000ವರೆಗೂ ಇದಾವೆ. ಸೊ ಕಂಪೇರ್ ಮಾಡ್ಕೊಂಡಾಗ ಇದರಲ್ಲಿ ಇಂಥ ರೇಟಲ್ಲಿ ನನಗೆ IQ Neo 7 ಆಗಿರಲಿ, Vivo V27 ಈ ತರ ಫೀಲ್ ಆಯ್ತು. ಬಟ್ ಆಮೇಲೆ ನನಗೆ ಕ್ಯಾಮ್ರಾ ವಿಷಯಕ್ಕೆ ಬಂದಾಗ ಕ್ಯಾಮ್ರಾ ವಿಷಯದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಸೊ ಈ ಒಂದು ಫೋನ್ ಅಲ್ಲಿ ಕ್ಯಾಮ್ರಾ ಬೆಸ್ಟ್ ನಂಬರ್ 1 ಅಂತ ನಾನು ಹೇಳ್ತೀನಿ. ಸೊ ಇನ್ನ ಪ್ರೊಸೆಸರ್ ನೋಡಿದ್ರೆ 695 Qualcomm Snapdragon ಇದೆ. ಇನ್ನ ಇದರಲ್ಲಿ ವೇರಿಯಂಟ್ ನೋಡ್ಕೊಂಡಾಗ ಅಂತಂದಾಗ LPDDR4X RAM, ಇದು 8GB RAM ಅಲ್ಲಿ ನಮಗೆ ನೋಡಕ್ ಸಿಗುತ್ತೆ. ಇನ್ನು ಸ್ಟೋರೇಜ್ ನೋಡ್ಕೊಂಡಾಗ UFS 2.2 128GB ಇಂಟರ್ನಲ್ ಸ್ಟೋರೇಜ್ ನಮ್ಗೆ ಇದರಲ್ಲಿ ನೋಡಕ್ ಸಿಗುತ್ತೆ. ಬೇಸ್ ವೇರಿಯಂಟ್ ಆಗಿದೆ. ಇದರ ರೇಟ್ ಬಂದ್ಬಿಟ್ಟು ನಿಮಗೆ ಆಫ್ಲೈನ್ ಅಲ್ಲೆಲ್ಲ ಹೋದ್ರಪ್ಪ ಅಂತಂದ್ರೆ 28,400 ರೂಪಾಯಿ ನನಗೆ ಪರ್ಚೇಸ್ ಮಾಡಿದ್ದೀನಿ. ಸ್ವತಃ ನಾನೇ ನನ್ನ ಒಂದು ಫ್ರೆಂಡ್ ಶಾಪ್ಗೆ ಹೋಗಿ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ನೀವೇನಾದ್ರೂ ತಗೋತೀನಿ ಏನಾಗಿತ್ತು ಅಂತಂದ್ರೆ ಹುಬ್ಳಿಲಿ ಟೆಲಿವರ್ಡ್ ಅಂತ ಅಂದ್ಬಿಟ್ಟು, ಸೊ ನೀವು ದುರ್ಗದ ಬೈಲ್ಗೆ ಹೋಗಿ ಅಲ್ಲಿ
ಡೆಲಿವರ್ಡ್ ಅಂತಂದ್ಬಿಟ್ಟು ಕೇಳಿ ಯಾರಾದರೂ ಹೇಳ್ತಾರೆ. ಸೊ ಈ ಒಂದು ಶಾಪ್ಗೆ ಹೋಗಿ ಈ ಒಂದು ಫೋನ್ ನೀವು ಪರ್ಚೇಸ್ ಮಾಡ್ಕೋಬಹುದು. ಇನ್ ಕೇಸ್ ಏನಾದರೂ ನಿಮಗೆ ಆಫ್ಲೈನ್ ಅಲ್ಲಿ ಬಿಟ್ಟು ಆನ್ಲೈನ್ ಅಲ್ಲೇ ತರಿಸ್ಕೊತೀನಿ ನನಗಿತ್ತು ಅಂದ್ರೆ 30,000ವರೆಗೂ ಈ ಒಂದು ಪ್ರೈಸ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಕೌಂಟ್ಸ್ ಆಗಲಿ, ಯಾವುದೇ ರೀತಿಯ ಕಡಿಮೆ ಬಜೆಟ್ಗೆ ನಮಗೆ ಯಾವುದೇ ರೀತಿ ಫೋನ್ಸ್ಗಳು ಸಿಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಏನಾದರೂ ತಗೊಳ್ಳೋದಿತ್ತು ಅಂತಂದ್ರೆ ಆಫ್ಲೈನ್ ಅಲ್ಲೇ ಹೋಗಿ ಪರ್ಚೇಸ್ ಮಾಡಿ. ಮತ್ತೆ ನೆಕ್ಸ್ಟ್ ಈ ಒಂದು ಫೋನ್ ಬಗ್ಗೆ ಫ್ಯೂಚರ್ ನ ತಿಳ್ಕೊಳ್ಳೋಣ. ಇದರಲ್ಲಿ ಗೇಮ್ ಕೂಡ ಆಡಿದ್ವಿ, ಸೊ ಸಖತ್ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಮತ್ತೆ ಅಷ್ಟಲ್ಲದೆ ಗೇಮ್ ಕೂಡ ನೀವು ನೋಡ್ಕೋಬಹುದು. ನಾವು ಟ್ರಾಫಿಕ್ ರೈಡರ್ನ ಆಡ್ತಾ ಇದೀವಿ. ಸೊ ನೋಡ್ಕೋಬಹುದು, ಸಖತ್ ಫೀಲ್ ಇದೆ ಅವರು. ಮತ್ತೆ ಈ ಕಡೆ ಇರೋದು ಬ್ರೇಕು, ಈ ಕಡೆ ಇರೋದು ಎಕ್ಸಿಲೇಟರ್. ಸೊ ಓಕೆ, ನಾವು ಎಕ್ಸಿಲೇಟರ್ನ ಕೊಡ್ತಾ ಇದ್ದೀವಿ. ಸೊ ನೋಡ್ಕೋಬಹುದು ಹೆವಿ ಸ್ಪೀಡಾಗಿ ನಾವು ವೆಹಿಕಲ್ ಹೋಗ್ತಾ ಇದೆ. ಸೊ ನೋಡ್ಕೋಬಹುದು. ವಾವ್, ಇಂಡಿಕೇಟರ್ ಕೊಟ್ಟಾಗು ನಮ್ಮ ಗಾಡಿ ಬ್ರೇಕ್ ಇಲ್ಲ. ಯಾವುದೇ ರೀತಿ ಟಚ್ ಸ್ಯಾಂಪ್ಲಿಂಗಲ್ಲಿ ಯಾವುದೇ ರೀತಿ ಲ್ಯಾಗ್ ಇಲ್ಲ, ಮತ್ತು ಯಾವುದೇ ರೀತಿ ಸ್ಟ್ರಕ್ ಆಗುತ್ತೆ ಅನ್ನೋ ಫೀಲ್ ಇಲ್ಲ. ಸೊ ಸ್ಮೂತ್ ಫೀಲರ್ ಬರುತ್ತೆ. ಓ ಮೈ ಗಾಡ್, ಹೋಗೋ ಆ್ಯಂಡ್ ಓಕೆ ಸೈಡ್ ಆದಾಗು ನೋಡ್ಕೋಬೋದು. ನಾವು ಇಲ್ಲಿ ಆಡ್ತಾ ಇರೋದು ಯಾವುದೇ ರೀತಿ ಲ್ಯಾಗ್ಸ್ ಆಗ್ತಾ ಇಲ್ಲ. ಗೇಮ್ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಗೇಮ್ ಕೂಡ ಅಷ್ಟೇನು ಲ್ಯಾಗ್ ಅನ್ಸಲಿಲ್ಲ, ಮತ್ತೆ ಲ್ಯಾಗ್ ಅಲ್ಲ, ಸೊ ಲ್ಯಾಗ್ ಫೀಲ್ ಬರಲೇ ಇಲ್ಲ. ಬಟ್ ಅದಕ್ಕಿಂತ ಸ್ಮೂತ್ ಫೀಲ್ ಅನಿಸ್ತು. ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಯಾವುದೇ ರೀತಿ ಈ ಫೋನ್ ಗೇಮ್ ಫೋನ್ ಅಲ್ಲ, ಬಟ್ ಇದೊಂದು ಫೋನ್ ಮಾಡಿರ್ತಕ್ಕದ್ದು ಒಂದು ಕ್ಯಾಮ್ರಾ ಪರ್ಪಸ್ಗೆ ಈ ಒಂದು Oppo Reno 8 ಏನಿದೆ. ಸೊ Oppo Reno 8 ಕ್ಯಾಮ್ರಾಗೋಸ್ಕರನೇ ಮೇನ್ ಫೋಕಸ್ ಮಾಡಿ ಈ ಒಂದು ಓಪೋದವರು ಲಾಂಚ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇನ್ನ ಈ ಫೋನ್ ವಿಡಿಯೋಗ್ರಫಿ ಮತ್ತೆ ಬಂದ್ರಪ್ಪ ಅಂತಂದ್ರೆ ಇದರಲ್ಲಿ ಬ್ಯಾಕ್ ಕ್ಯಾಮ್ರಾ ಬಂದು 1080p ಒಳಗೆ ವಿಡಿಯೋಗ್ರಫಿ ಆಗುತ್ತೆ. 4K ದಲ್ಲಿ ಯಾವತ್ತೂ ಕೂಡ ರೆಕಾರ್ಡ್ ಆಗಲ್ಲ. ಬಟ್ ಯಾಕಂತಂದ್ರೆ ಇದರಲ್ಲಿ 4K ಸಪೋರ್ಟ್ ಆಗಲ್ಲ. ಸೊ ಯಾಕಂತಂದ ಗೊತ್ತಿಲ್ಲ ಗುರು, ಇದರಲ್ಲಿ ಒಂದು ಕೂಡ ಚೂರು ನಾನು ತುಂಬಾ ಡಿಸಪಾಯಿಂಟ್ ಆಗಿದ್ದೀನಿ. ಇದರಲ್ಲಿ ಕೂಡ 4K ರೆಕಾರ್ಡ್ ಆಯಿತು ಅಂತ ನಾನು ಇನ್ನಷ್ಟು ಕೂಡ ಹ್ಯಾಪಿ ಆಗಿರ್ತಾ ಇದೆ. ಸೊ ನಾನು ಯಾಕಂದ್ರೆ ದುಡ್ಡು ಕೊಡ್ತಾ ಇರೋದ್ರಿಂದ ಇದರಲ್ಲಿ 28,500 ಕೊಡಿದ್ದೀನಿ. ಸೊ ಅದಕ್ಕೋಸ್ಕರ 4K ಇಲ್ಲ ಅಂತಂದ್ರೆ iQOO ಎಷ್ಟೋ ವಾಸಿ ಅನ್ಸುತ್ತೆ. 4K ರೆಕಾರ್ಡ್ ಆಗುತ್ತೆ, ಮತ್ತೆ ಅಲ್ಟ್ರಾ ಸ್ಟೆಬಿಲೈಸೇಷನ್ ಕೂಡ ಇದೆ. ಸೊ ತುಂಬಾ ಒಂದು ಖುಷಿ ಅನ್ಸುತ್ತೆ ಆ ಫೋನಲ್ಲಿ ನೋಡಿದಾಗ. ಬಟ್ ತುಂಬಾ ಕ್ಯಾಮ್ರಾಗೆ ತುಂಬಾ ಜಂತ್ರ ವ್ಯತ್ಯಾಸ ಇದೆ. ಆ ಫೋನಲ್ಲಿ ಇರ್ತಕ್ಕಂಥ ಕ್ಯಾಮ್ರಾ ಲೆನ್ಸ್ ಬೇರೆ, ಈ ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ ಲೆನ್ಸ್ಗಳೇ ಬೇರೆ. ಸೊ ಅದಕ್ಕೋಸ್ಕರ ಈ ಫೋನ್ ನಾನು ಪರ್ಚೇಸ್ ಮಾಡಬೇಕಾಗಿ ಬಂತು. ಸೊ ಇನ್ನು ಬಾಕಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಫ್ರಂಟ್ ವಿಚಾರಕ್ಕೆ ಬಂದ್ರಪ್ಪ ಅಂದ್ರೆ ಫ್ರಂಟ್ ಅಲ್ಲಿ ನಮಗೆ 32 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಕೊಡ್ತಾರೆ. ಸೊ ಈ ಒಂದು ಕ್ಯಾಮ್ರಾ ರೆಕಾರ್ಡಿಂಗ್ ಆಗೋದು ಸ್ಕ್ರೀನ್ ಮೇಲೆ ನೋಡಬಹುದು. ಈ ಒಂದು ಕ್ಯಾಮ್ರಾ ಕೂಡ ಅಷ್ಟೇ ತುಂಬಾ ಒಂದು ಒಳ್ಳೆ ಡೀಸೆಂಟ್ ಕ್ವಾಲಿಟಿ ರೆಕಾರ್ಡ್ ಮಾಡಿ ನೀವು ಏನಾದ್ರು ರೀಲ್ಸ್ ಮಾಡ್ತೀನಿ, ಮತ್ತೆ ನೀವೇನಾದ್ರು ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಈ ಒಂದು ಫೋಟೋ ಓಕೆ, ನೀವು ಡೇಡ್ ಲೈಟ್ ಅಲ್ಲೂ ಕೂಡ ಓಕೆ, ನೈಟ್ ಅಲ್ಲೂ ಕೂಡ ಅಷ್ಟೇ ತುಂಬಾ ಡೀಸೆಂಟ್ ಆಗಿ ಈ ಒಂದು ವಿಡಿಯೋನ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಲೈವ್ ಆಗಿ ನೀವು ನೋಡ್ಬೋದು. ಈ ಕ್ಯಾಮ್ರಾದಲ್ಲೇ ನಾನು ಇವಾಗ ಒಂದು ವಿಡಿಯೋನ ಕ್ಲಿಪ್ನ ಹಾಕ್ತೀನಂತೆ. ಸೊ ಗೈಸ್ ಇದೇ ನೋಡ್ತಾ ಇದ್ರೆ 1080p 30 fps ಅಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ನೀವು ಕೂಡ ಆಡಿಯೋ ಕ್ವಾಲಿಟಿ ಕೂಡ ಚೆಕ್ ಮಾಡ್ಕೋಬಹುದು, ಮತ್ತೆ ವಿಡಿಯೋ ಕ್ವಾಲಿಟಿ ಬ್ಯಾಕ್ ಕ್ಯಾಮ್ರಾದಲ್ಲಿ 1080p 60 fps ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ಆಡಿಯೋ ಕ್ವಾಲಿಟಿ ಕೂಡ ಚೆಕ್ ಮಾಡ್ಕೋಬಹುದು, ಮತ್ತೆ ವಿಡಿಯೋ ಕ್ವಾಲಿಟಿ ಕೂಡ ನೋಡ್ಕೋಬಹುದು, ಮತ್ತೆ ಸ್ಟೆಬಿಲೈಸೇಷನ್ ಕೂಡ ನೋಡ್ಕೋಬಹುದು. ಸೊ ಈ ಕ್ಯಾಮ್ರಾದಲ್ಲಿ ನಾನು ಹ್ಯಾಪಿ ಆಗಿದ್ದೀನಿ. ಸೊ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡ್ಬೋದು. ಇಷ್ಟು ಈ ರೆಕಾರ್ಡಿಂಗ್ ಏನ ನೋಡಿದ್ರು. ಸೊ ಈ ರೆಕಾರ್ಡಿಂಗ್ ನೀವು ನೋಡ್ತಕ್ಕಂಥದ್ದು Oppo Reno 8T ಅಲ್ಲಿ. ಸೊ ಈ ಒಂದು ಕ್ವಾಲಿಟಿ ನಿಮ್ಗೆ ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡ್ಬೋದು. ಸೊ ಈ ಕ್ವಾಲಿಟಿಗೋಸ್ಕರನೇ ನಾನು ಈ ಫೋನ್ ತಗೊಂಡ್ಬಂದಿದ್ದೀನಿ. ಸೊ ಇನ್ನೂ ಒಂದು ಏನಪ್ಪ ಎಕ್ಸ್ಟ್ರಾ ಇದರಲ್ಲಿ ಕ್ವಾಲಿಟಿ ಅನ್ನೋದಾದ್ರೆ, ಸೊ ನೀವು ಇಲ್ಲಿ ನಾನು ಇನ್ಸ್ಟೆಂಟ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು, ನಾನು ಸ್ಕ್ರೀನ್ ರೆಕಾರ್ಡರ್ ಕೂಡ ಆನ್ ಮಾಡ್ಕೊಂಡು ತೋರಿಸಿ. ಈ ಕ್ಯಾಮ್ರಾದಲ್ಲಿ ಇನ್ನೂ ಒಂದು ಕೂಡ ಫೀಚರ್ ಇದೆ. ಸೊ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ 3 ಆಪ್ಷನ್ ಮೇಲೆ ಹೋಗ್ತೀನಿ. ಸೊ ಇಲ್ಲಿ ನಮಗೆ ಇಲ್ಲಿ ಪ್ರೋ ವರ್ಷನ್ ಒಳಗೆ ನಾವು ಫೋಟೋನ ಶೂಟ್ ಮಾಡ್ಬೋದು. ಒಂದು ಹೆವಿ ಕ್ವಾಲಿಟಿಯಲ್ಲಿ ಫೋಟೋನ ನಾವು ಶೂಟ್ ಮಾಡ್ಕೋಬಹುದು. ಇನ್ನ ಅಲ್ಟ್ರಾ HD ಅಂತಂದ್ರೆ ಫುಲ್ HD ಒಳಗೆ ನಾವು ಒಂದು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೋಬಹುದು. ಮತ್ತೆ ಅಷ್ಟರಲ್ಲಿ ಸ್ಲೋ ಮೋಷನ್ ಕೂಡ ನೋಡ್ಬೋದು. ಟೈಮ್ ಲ್ಯಾಪ್ಸ್ ಅಂತ ನಿಮ್ಗೆ ಗೊತ್ತಿದೆ, ಟೈಮ್ ಸೆಟ್ ಮಾಡ್ಕೊಂಡು ನಾವು ಫೋಟೋ ನೋಡ್ಬೋದು. ಡ್ಯೂಯಲ್ ವ್ಯೂ ಅಂತಂದ್ರೆ ನಾವು 2 ರೀತಿಯಲ್ಲಿ ವಿಡಿಯೋಸ್ನ ನೋಡ್ಕೋಬಹುದು. ಸೊ ನನಗೆ ಬ್ಯಾಕ್ ಸೈಡ್ ಅಲ್ಲಿ ಕಂಡು ಬರುತ್ತೆ. ಇಲ್ಲಿ ನೋಡ್ಬೋದು, ನಾನು ಈ ಒಂದು ಸಿಸ್ಟಮ್ ಏನಿದೆ, ಸೊ ಸಿಸ್ಟಮ್ ಹಿಂದ್ಗಡೆ ಇದೆ, ನಾನು ಇಲ್ಲಿ ಇದ್ದೀನಿ. ಆಮೇಲೆ ಇಲ್ಲಿ ನೋಡ್ಬೋದು, ಸರಿ ಇಲ್ಲಿ ನೋಡ್ಬೋದು ನನ್ನ ಕೀಬೋರ್ಡ್ ಕೂಡ ಕಾಣ್ತಾ ಇದೆ, ನಾನು ಫ್ರಂಟ್ ಫೇಸ್ ಕೂಡ ಕಾಣ್ತಾ ಇದೆ. ಈ ರೀತಿ ಕೂಡ ನಾವು ವಿಡಿಯೋ ಮಾಡ್ಕೋಬಹುದು. ಆಮೇಲೆ ನಾವಿಲ್ಲಿ 3 ಆಪ್ಷನ್ ಮೇಲೆ ಮತ್ತೆ ಹೋದ್ರಪ್ಪ ಅಂತಂದ್ರೆ ಇದು ಡ್ಯುಯಲ್ ವ್ಯೂ ಆಯ್ತು. ಆಮೇಲೆ ಮೈಕ್ರೋಸ್ಕೋಪ್, ಇದು ಏನಪ್ಪ ಮೈಕ್ರೋಸ್ಕೋಪ್ ಅನ್ನೋದಾದ್ರೆ, ಸೊ ಈ ಒಂದು ಏನಿದೆ ಕೆಳಗಡೆ ಕರ್ಟನ್ ಕಾಣ್ತಾ ಇದೆ. ಸೊ ಈ ಕರ್ಟನ್, ಸೊ ನಾನೀಗ ಝೂಮ್ ಆಗ್ತೀನಿ, ನೋಡ್ಬೋದು ಎಷ್ಟು ಒಂದು ಕ್ಲಾರಿಟಿಯಾಗಿ ನಮಗೆ ತೋರಿಸುತ್ತೆ. ಸೊ ನೋಡ್ಬೋದು ಈ ಒಂದು ಮೈಕ್ರೋಸ್ಕೋಪ್ ಯಾವ ರೇಂಜ್ಗೆ ನಮಗೆ ಡೆಪ್ತ್ ಅಲ್ಲಿ ಇರ್ತಕ್ಕಂಥ ಪ್ರತಿ ಒಂದನ್ನು ಕೂಡ ಯಾವ ಎಳೆ ಯಾವ ರೀತಿ ಜೋಡಿಸಿದ್ದಾರೆ ಅಂತ ಕೂಡ ನಮಗೆ ಇಲ್ಲಿ ತೋರಿಸುತ್ತೆ. ಸೊ ಇದಕ್ಕಿಂತ ಹೆಚ್ಚು ಫೀಚರ್ಸ್ನ ಇದರಲ್ಲಿ ಫೋನಲ್ಲಿ ಇದೆ ಗುರು. ಸೊ ಇನ್ನು ಕೆಳತಾ ಹೋದ್ರಪ್ಪ ಅಂತಂದ್ರೆ ತುಂಬಾ ಸಾಕಷ್ಟು ವಿಷಯಗಳನ್ನ ಈ ಫೋನಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ಒಂದು ನಾರ್ಮಲ್ ಕಂಡೀಷನ್ ಅಲ್ಲಿ ನಾನು ಫೋಟೋಸ್ನ ತೆಗಿತೀನಿ. ಸೊ ನೋಡ್ಕೋಬಹುದು ಸಾಕಾದ ಕ್ವಾಲಿಟಿ ಇದೆ ಗುರು. ಫೋನ್ ಬಗ್ಗೆ ಕ್ವಾಲಿಟಿ ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ ಫೋನಲ್ಲಿ ಯಾವುದೇ ರೀತಿಯ ಇಶ್ಯೂಸ್ಗಳು ಇಲ್ಲ ಗುರು. ಸೊ ನೋಡ್ಕೋಬಹುದು ಯಾವುದೇ ರೀತಿಯ ಇಶ್ಯೂಸ್ಗಳಿಲ್ಲ. ಸೊ ಫೋನಲ್ಲಿ ನಾವು ಯಾವುದೇ ರೀತಿ ಫೋಟೋಸ್ಗಳ ತೆಗೀರಿ, ಏನೇ ತೆಗೀರಿ, ಸೊ ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ಸೊ ಇದೊಂದು ಫೋನ್ ನಮಗೆ ಸಖತ್ ಇಂಪ್ರೆಸ್ ಮಾಡೋದು. ಇನ್ನು ಪೋರ್ಟ್ರೇಟ್ ಶಾರ್ಟ್ ಅಲ್ಲಿ ಹೋದ್ರಪ್ಪ ಅಂತಂದ್ರೆ ನಾವು ಪೋರ್ಟ್ರೇಟ್ ಶಾರ್ಟ್ ಅಲ್ಲಿ ನೋಡ್ಕೋಬಹುದು
ಸೊ ನೋಡ್ಕೋಬಹುದು ಫೋಟೋ ಸ್ಟಾಟ್ ಅಲ್ಲಿ ನಾನು ಫೋಟೋ ತೆಗೆದಿದ್ದೀನಿ. ಸೊ ನೋಡ್ಕೋಬಹುದು ಒಂದು ಡೀಸೆಂಟ್ ಕ್ವಾಲಿಟಿ ತಗೋಬಹುದು. ಡೀಸೆಂಟ್ ಕ್ವಾಲಿಟಿಗಿಂತ ಒಂದು ಒಳ್ಳೆ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡುತ್ತೆ. ನೀವು ನೋಡ್ಕೋಬಹುದು ಇಲ್ಲಿ ಎಷ್ಟು ತರ ಚೆನ್ನಾಗಿ ಫೋಟೋ ತೆಗೆದಿದೆ, ಬ್ಯಾಕ್ ಗ್ರೌಂಡ್ ಕೂಡ ಎಷ್ಟು ಚೆನ್ನಾಗಿ ಬ್ಲರ್ ಮಾಡಿದೆ. ಸೊ ಈ ರೀತಿ ಫೋಟೋ ಸ್ಟಾಟ್ಗಳನ್ನ ನಾವು ತಗೋತಾ ಇದ್ದೀವಿ. ಒಂದು ಫೋನ್ ನ ನೀವು ತಗೋಬೇಕು ಅನ್ನೋದನ್ನ ಇತ್ತು ಅಂತಂದ್ರೆ, ಸೊ ಈ ಮೇನ್ ಕ್ಯಾಮ್ರಾ ವಿಷಯಕ್ಕೆ ಈ ಒಂದು ಫೋನ್ ನ ತಗೋತೀನಿ ಅನ್ನೋದಿತ್ತು ಅಂತಂದ್ರೆ ನಾನು ಯಾವುದೇ ರೀತಿ ನಿಮಗೆ ತಗೋಬೇಡಿ ಅಂತ ಹೇಳಕ್ ಹೋಗಲ್ಲ. ಸೊ ಈ ಫೋನ್ ನ ನೀವು ಕ್ಯಾಮ್ರಾ ವಿಷಯಕ್ಕೆ ಬಂದ್ರಪ್ಪ ಅಂದ್ರೆ ತಗೋಬಹುದು. ಸೊ ನಾನು ಕ್ಯಾಮ್ರಾ ವಿಷಯಕ್ಕೆ ಅಂತಾನೆ ಈ ಫೋನ್ ನ ತಗೊಂಡಿನಿ. ಸೊ ನಿಮಗೆ ಇದನ್ನ ಬಿಟ್ಟು ಬಾಕಿ ಈ ಪರ್ಫಾರ್ಮೆನ್ಸ್ ಲೆವೆಲ್ ಗೊತ್ತಂದ್ರೆ ಓಕೆ ಅಂತ ಹೇಳ್ತೀನಿ. ಇನ್ನ ಪ್ರೊಸೆಸರ್ ನೋಡಿದ್ರೆ ಇದಕ್ಕಿಂತ ಚೆನ್ನಾಗಿ ಪ್ರೊಸೆಸರ್ ಸಿಗುತ್ತೆ. ಸೊ ಇದಕ್ಕಿಂತ ಚೆನ್ನಾಗಿ ಪ್ರೊಸೆಸರ್ಗಳನ್ನ ಕುತ್ಕೊಂಡು ಕೂಡ ನೀವು 7 ತಗೊಳ್ಳಿ, ಇಲ್ಲ ಅಂತಾರೆ 1 ತಗೊಳ್ಳಿ, ಇಲ್ಲ ಅಂತಾರೆ ಬೇರೆ ಯಾವ್ದಾದ್ರು ಇದೆ ಸಾಕಷ್ಟು ಫೋನ್ಸ್ ಇದಾವೆ. ಸೊ ಆ ಫೋನ್ಗಳನ್ನ ಬೈ ಮಾಡ್ಕೊಳ್ಳಿ. ಇದೇ ರೇಟಲ್ಲಿ ಕೂಡ ಸಾಕಷ್ಟು ಕಡಿಮೆ ರೇಟಲ್ಲಿ ಕೂಡ ಸಿಗ್ತವೆ. F22s Pro ಸಿಗುತ್ತೆ, F22 ಇದಾವೆ. ಎಲ್ಲವೂ ಫೋನ್ಸ್ಗಳು ತಗೊಳ್ಳಿ. ಒಂದ್ಸಲಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಡೆಮೋ ಪೀಸ್ನ ತಗೊಂಡು ಯೂಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗುತ್ತೆ. ಒಂದು ನಾನು ಈ ಫೋನ್ನ ತಗೋಬೇಕಾದ್ರೆ ಕಂಟಿನ್ಯೂಸ್ಲಿ V ನಾನು ಟೆಸ್ಟ್ ಮಾಡಿದ್ದೀನಿ. ಅದು V27 ಮತ್ತೆ ವಿವೋ V27 Pro ಜೊತೆ ಕಂಪೇರ್ ಮಾಡಿ ಆಮೇಲೆ ಈ ಫೋನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ನೈಟ್ ಕಂಡೀಷನ್ ಕೂಡ ಆಯಿತು ಮತ್ತು ಡೇಟ್ ಕಂಡೀಷನ್ ಎಲ್ಲ ಆಯಿತು. ಎರಡರಲ್ಲೂ ಕೂಡ ನಾನು ಟ್ರೈ ಮಾಡಿದ್ದೀನಿ. 3 to 4 hours ನಾನು ಈ ಪೂರಿ ಕ್ಯಾಮ್ರಾ ಟೆಸ್ಟ್ ಮಾಡಿ ಫೋನ್ನ ತೊಗೊಂಡಿದ್ದೀನಿ. ಯಾಕಂತಂದ್ರೆ ಮೇನ್ ರೀಸನ್ ನಾನು ಈ ಒಂದು ವಿಡಿಯೋ ಕಟ್ಟಿದಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತೀನಿ. ಸೊ ಯಾಕಂತಂದ್ರೆ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಿರೋದ್ರಿಂದ ನನಗೆ ತುಂಬ ಕ್ವಾಲಿಟಿ ಬೇಕಾಗಿರೋದು. ಅದಕ್ಕೋಸ್ಕರ ಅಂತಾನೆ ನಾನು ಈ ಫೋನ್ನ ಕ್ವಾಲಿಟಿಗೋಸ್ಕರನೇ ಫೋನ್ ತೊಗೊಂಡಿದ್ದೀನಿ. ಇನ್ನು ಈ ಫೋನ್ನ ನನಗೆ ಗ್ರಿಪ್ ಫೀಲ್ ಆಗಿರ್ಬೋದು, ಆಮೇಲೆ ಟಚಸ್ ಆಗಿರ್ಬೋದು, ನನಗೆ ಯಾವುದೇ ರೀತಿ ಫೀಲ್ ಇಲ್ಲ. 120 ಹೇಳ್ತಿರೋದ್ರಿಂದ ಸೊ ನನಗೆ ಇಲ್ಲಿ ಯಾವುದೇ ರೀತಿ ಫೀಲ್ ಇಶ್ಯೂಸ್ ಬಂದಿಲ್ಲ. ಸೊ ನಾನು ಸಾಕಷ್ಟು ಫೋಟೋಸ್ನ ತೆಗೆದಿದ್ದೀನಿ, ಸಾಕಷ್ಟು ವಿಡಿಯೋಸ್ಗಳನ್ನ ಕೂಡ ಮಾಡಿದ್ದೀನಿ. ಸೊ ಈ ಒಂದು ಫೀಲ್ ನನಗೆ ಯಾರು ಕೂಡ ಏನೂ ಕೂಡ ಅಂದಿಲ್ಲ. ಸೊ ಯಾವ ಇಶ್ಯೂಸ್ ಕೂಡ ನನಗೆ ಕಂಡು ಬಂದಿಲ್ಲ. ಯಾಕಂತಂದ್ರೆ ಈ ಒಂದು ಫೋನ್ನ ನೋಡಿ ವಾವ್ ಅಂತ ಹೇಳಿದರೆ ಹೊರತು ಯಾವುದೇ ಕೂಡ ಡಿಸಪಾಯಿಂಟ್ ಯಾರು ಕೂಡ ಆಗಿಲ್ಲ. ಸೊ ಎಷ್ಟು ಕೊಟ್ಟಿದೆ ರೇಟು, ಯಾವ ಥರ ಇದೆ ಫೋನ್ ಅಂತಂದ್ರೆ ಚೆಕ್ ಮಾಡಿದ್ದಾರೆ, ಮತ್ತೆ ವಿಡಿಯೋ ಕೂಡ ಚೆಕ್ ಮಾಡಿದ್ದಾರೆ. ಮತ್ತೆ ಓಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಗ ಬೆಸ್ಟ್ ಆಗಿದೆ ಅಂತ ಕೂಡ ಮಾತು ಬಂದಿದೆ. ಮತ್ತೆ ವಿವೋ V27 ಕಂಪೇರ್ ಮಾಡಿ ತೋರಿಸಿದಾಗ ಓಕೆ ಮಗ ಈ ಫೋನಲ್ಲಿ 4K ಇಲ್ಲಾಂದ್ರೆ ಏನಾಯ್ತು 1080p ಈ ಲೆವೆಲ್ಗೆ ಒಂದು ಕ್ವಾಲಿಟಿ ಕೊಡೋದಂತಂದ್ರೆ ಒಂದು ಓಕೆ ಅನ್ನೋ ಫೀಲ್ನು ಕೂಡ ಹೇಳಿದ್ರು. ಸೊ ಅದಕ್ಕೋಸ್ಕರ ನನಗೆ ಈ ಫೋನ್ನ ಕ್ಯಾಮ್ರಾ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಕಾಂಪ್ರಮೈಸ್ ಆಗಿದ್ದೀನಿ. ಸೊ ಓಕೆ ಅಂತ ಹೇಳಕ್ಕಾಗಲ್ಲ, ಆದರೂ ಕೂಡ ಓಕೆ ನಾನು ಈ ಲೆವೆಲ್ಗೆ ಓಕೆ. ನಿಮಗೆ ಬಾಕಿ ಈ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು ಅನ್ನೋದ್ರ ಬಗ್ಗೆ ಲಾಸ್ಟ್ ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಸಿ ದ ನೆಕ್ಸ್ಟ್ ಒನ್. ನಮಸ್ಕಾರ.